ಮೊದಲಿಗೆ ಧರ್ಮಸ್ಥಳ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬರೋಣ. ನೋಡಿ, ಧರ್ಮಸ್ಥಳ ಗ್ರಾಮದ ಸುತ್ತಮುತ್ತ ನೂರಾರು ಶವಗಳನ್ನು ಹೂತಿಟ್ಟಿದ್ದೀನಿ. ಅದರಲ್ಲಿ ಎಷ್ಟೋ ಜನ ಅತ್ಯಾಚಾರಕ್ಕೊಳಗಾಗದಂತಹ ಮಹಿಳೆಯರಿದ್ರು ಅಂತ ಹೇಳಿ ಬುರುಡೆ ಬಿಟ್ಟಂತಹ ಮಾಸ್ಕ್ಮ್ಯಾನ್ ಚಿನ್ನಯ್ಯಗೆ ಅಂತೂ ಇಂತೂ ಬೇಲ್ ಸಿಕ್ತು. ಆದರೆ ಬಿಡುಗಡೆಯ ಭಾಗ್ಯ ಅಂತೂ ಸಿಕ್ಕಿಲ್ಲ ನೋಡಿ. ಯಾಕೆಂದ್ರೆ ಕಂಡೀಷನ್ ಬೇಲ್ ಕೊಟ್ಟಿದ್ದಲ್ವಾ, ಆ ಷರತ್ತನ್ನು ಪೂರೈಸಲಾಗದೆ ಚಿನ್ನಯ್ಯ ವಿಲ ಒದ್ದಾಡ್ತಾ ಇದ್ದಾನೆ. ಶಿವಮೊಗ್ಗ ಜೈಲಿನಲ್ಲೇ ಉಳ್ಕೊಂಡಿದ್ದಾನೆ ಮಾಸ್ಕ್ಮ್ಯಾನ್. ಬೇಲ್ ಸಿಕ್ಕಿದೆ, 1 ವಾರ ಆಗಿದೆ, ಆದರೂ ಬಿಡುಗಡೆ ಭಾಗ್ಯ ಸಿಕ್ಕಿಲ್ಲ. 1 ಲಕ್ಷ ರೂಪಾಯಿ ಬಾಂಡ್ ಹಾಗೂ 12 ಷರತ್ತುಗಳನ್ನು ಕೋರ್ಟ್ ವಿಧಿಸಿದೆ. ಪ್ರಮುಖವಾಗಿ ಬಿಡುಗಡೆಗೆ ಷರತ್ತಿನ 1 ಲಕ್ಷ ಬಾಂಡ್ ಅನ್ನು ಕೊಡೋದಕ್ಕೆ ವಿಳಂಬ ಆಗಿದೆ. ಹಾಗಾಗಿ ಸದ್ಯ ಜೈಲಿನ ಕಾವೇರಿಯ ಬ್ಯಾರಕ್ನಲ್ಲೇ ಚಿನ್ನಯ್ಯ ಇದ್ದಾನೆ. ಆಗಸ್ಟ್ ತಿಂಗಳಲ್ಲಿ SITಯಿಂದ ಅರೆಸ್ಟ್ ಆದದ್ದು ಮಾಸ್ಕ್ಮ್ಯಾನ್ ಚಿನ್ನಯ್ಯ. 3 ತಿಂಗಳಾದ್ಮೇಲೆ ಅಂತೂ ಇಂತೂ ಲಾಸ್ಟ್ ವೀಕ್ ಬಿಡುಗಡೆ ಭಾಗ್ಯ ಸಿಕ್ತು. ಜಾಮೀನು ಮಂಜೂರಾಯಿತು. ಷರತ್ತುಬದ್ಧ ಜಾಮೀನು. ಅದು ಕಂಡೀಷನ್ಗಳ ಮೇಲೆ ಕಂಡೀಷನನ್ನು ಹಾಕಲಾಗಿತ್ತು, 12 ಕಂಡೀಷನ್ಗಳನ್ನು. ಆ ಕಂಡೀಷನ್ ಬಗ್ಗೆ ಹೇಳ್ತೀನಿ. ಪ್ರಮುಖವಾಗಿ ಸದ್ಯ ಯಾರಿಗೂ ಈ ಚಿನ್ನಯ್ಯ ಮಾಸ್ಕ್ಮ್ಯಾನ್ ಬೇಡ ಆದಂತಾಗೋಗಿದೆ. ಸುಳ್ಳು ಅಂತೆ ಕಂತೆಗಳನ್ನು ಕತೆ ಕಟ್ಟಿ ಬುರುಡೆ ಬಿಟ್ಟಂತಹ ಮಾಸ್ಕ್ಮ್ಯಾನ್ ಚಿನ್ನಯ್ಯ ಈಗ ಅವ್ರ ಟೀಮ್ಗೆ ಬೇಡ. ತಿಮರೋಡಿ ಮಟ್ಟಣ್ಣನವರ್ ಹೆಣದ ಬಲೆಗೆ ಸಿಕ್ಕಾಕೊಂಡಿದ್ದು ಮಾಸ್ಕ್ಮ್ಯಾನ್ ಚಿನ್ನಯ್ಯ. ಧರ್ಮಸ್ಥಳದಲ್ಲಿ ಕೆಲಸ ಮಾಡಬೇಕಾದ್ರೆ ನೂರಾರು ಶವಗಳನ್ನು ಹೂತಿಟ್ಟಿದ್ದೀನಿ ನಾನೇನೆ, ಅದರಲ್ಲಿ ಎಷ್ಟೋ ಜನ ಮಹಿಳೆಯರು ಅತ್ಯಾಚಾರಕ್ಕೊಳಗಾಗಿದ್ರು ಅಂತ ಹೇಳಿದ್ದ. ಅನಾಮಿಕನಿಗಾಗಿ ಮುಸುಕು ಧರಿಸ್ಕೊಂಡು ಅನಾಮಿಕನಾಗಿ ಈ ಚಿನ್ನಯ್ಯ ಬಂತಿದ್ದ. ಆತ ತೋರಿಸಿದ್ದ ಕಡೆಗೆಲ್ಲ ಗುಂಡಿ ಆಗದಿತ್ತು SIT ಟೀಮು. ಗುಂಡಿ ಅಗಿಯೋ ಸಂದರ್ಭದಲ್ಲಿ ಅಲ್ಲಿನ ಅಸಲಿ ತನ್ನ ಪವರ್ ಟಿವಿನೇ ಬಿಚ್ಚಿಟ್ಟಿದ್ದು. ಅಲ್ಲೇನೂ ಸಿಗಲ್ಲ, ಮಣ್ಣೆ ಸಿಗೋದು ಅಂತ. ಕಡೆಗೂ ಸಿಕ್ಕಿದ್ದು ಮಣ್ಣೆ. ಅದನ್ನು ಸ್ಯಾಂಪಲ್ಗೂ ಕಳಿಸಲಾಗಿತ್ತು. ಅಕಸ್ಮಾತ್ ಏನಾದರೂ ಕೆಲವೊಂದು ಮಣ್ಣಿನ ಶಕ್ತಿ ಹೆಂಗೆ ಅಂತಂದರೆ ಆ ಬುರುಡೆ ಕರಗೋಗುವಂಥ ಸಾಧ್ಯತೆ ಇತ್ತು. ಹಾಗಾಗಿ ಆ ಮಣ್ಣನ್ನು FSLಗೆ ಕಳಿಸಿದ್ರು. ಎಲ್ಲ ಆದಮೇಲೂ ಈ ಮಾಸ್ಕ್ಮ್ಯಾನ್ ಚಿನ್ನಯ್ಯ ಬುರುಡೆ ಬಿಡ್ತಾ ಇದ್ದದ್ದು ಸಾಬೀತಾಗಿತ್ತು. ಪೊಲೀಸರ ವಶದಲ್ಲೇ ಇದ್ದಿದ್ದು 3 ತಿಂಗಳಿಂದ. ತನಿಖೆಯಲ್ಲೂ ಕೂಡ ಚಿನ್ನಯ್ಯನ ಮಸಲತ್ತೆಲ್ಲವೂ ಕೂಡ ಬಯಲಾಯಿತು. ಈಗ ತಿಮರೋಡಿ ಪಡೆಗೆ ಕಂಟಕ ಆಗಿದ್ದಾನೆ ಚಿನ್ನಯ್ಯ. ಯಾಕೆಂದರೆ ತಪ್ಪು ಒಪ್ಪಿಗೆ ಹೇಳಿಕೆಯನ್ನು ಕೊಟ್ಟಿರೋದು. ಅವ್ರು ಹೇಳ್ಕೊಟ್ಟಂಗೆ ನಾನು ಹೇಳಿದ್ದು, ನಾನು ಕೇವಲ ಪಾತ್ರಧಾರಿ, ಸೂತ್ರಧಾರಿಗಳು ಬೇರೆಯದ್ದೇ ಇದೆ. ಸೊ ಹಂಗೋ ಹಿಂಗೋ ಬಿಡುಗಡೆ ಭಾಗ್ಯ ಸಿಕ್ತು, ಅಂದರೆ ಜಾಮೀನು ಸಿಕ್ತು, ಆದರೆ ಬಿಡುಗಡೆ ಭಾಗ್ಯ ಸಿಕ್ಕಿಲ್ಲ. 1 ಲಕ್ಷ ರೂಪಾಯಿ ಬಾಂಡ್ ಕೊಡೋದಕ್ಕೆ ವಿಳಂಬ ಆಗಿದೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಮೋಹನ್ ಕೃಷ್ಣ ಫೋನ್ ಸಂಪರ್ಕದಲ್ಲಿ. ಮೋಹನ್ ಕೃಷ್ಣ, 1 ಲಕ್ಷ ಬಾಂಡ್ ಕೊಡೋದಕ್ಕೆ ವಿಳಂಬ ಆದ ಕಾರಣ ಜೈಲಿನಲ್ಲೇ ಚಿನ್ನಯ್ಯ ಇರೋದು. ಯಾಕೆ ಅಷ್ಟೊಂದು ವಿಳಂಬ ಆಗಿದ್ದು ಇದಕ್ಕೆ? ಹೌದು ಶರತ್, ಏನು ಧರ್ಮಸ್ಥಳ ಕ್ಷೇತ್ರ ಮತ್ತು ಧರ್ಮಸ್ಥಳ ಧರ್ಮಾಧಿಕಾರಿಗಳ ವಿರುದ್ಧವಾಗಿ ಏನು ಅಪಪ್ರಚಾರದಲ್ಲಿ ತೊಡಗಿಕೊಂಡಿದ್ದಂತಹ ಈ ಒಂದು ಗ್ಯಾಂಗ್ ನಲ್ಲಿ ಬುರುಡೆ ಚಿನ್ನಯ್ಯ ಮಹತ್ವದ ಪಾತ್ರವನ್ನ ವಹಿಸುತ್ತಾನೆ. ಏನು ಧರ್ಮಸ್ಥಳ ಶ್ರೀ ಕ್ಷೇತ್ರದಲ್ಲಿ ಹಲವಾರು ನಾನು ಏನು ಹೆಣಗಳನ್ನ ಹೂತು ಹಾಕಿದ್ದೇನೆ ಎಂಬುದ ಸುಳ್ಳನ್ನ ಹೇಳಿ ಏನು ಅಲ್ಲಿ SIT ತಂಡಕ್ಕೆ ದಾರಿ ತಪ್ಪಿಸಿದಂತ ಚಿನ್ನಯ್ಯ ಬಳಿಕ ಆತನೇ ಒಂದು ಜೈಲಿಗೆ ಹೋಗಿರ್ತಾನೆ. ಏನು ಬೆಳ್ತಂಗಡಿ JMFC ಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಈತ ಜೈಲು ಸೇರಿರ್ತಾನೆ. ಬಳಿಕ ಈ ಹೆಚ್ಚಿನ ಭದ್ರತೆ ದೃಷ್ಟಿಯಿಂದ ಶಿವಮೊಗ್ಗಕ್ಕೆ ಈತನನ್ನ ರವಾನೆ ಮಾಡಲಾಗಿತ್ತು. ಸೆಪ್ಟೆಂಬರ್ 9ರಂದು ಶಿವಮೊಗ್ಗ ಕೇಂದ್ರ ಕಾರಾಗೃಹಕ್ಕೆ ಈತನನ್ನು ಶಿಫ್ಟ್ ಮಾಡಲಾಗಿತ್ತು. ಬಳಿಕ ಏನು ಕಳೆದ 8 ದಿನಗಳ ಹಿಂದೆಯಷ್ಟೇ ಈತನಿಗೆ ಬೇಲ್ ಕೂಡ ಸಿಗುತ್ತೆ. ಏನು ಜಾಮೀನು ಸಿಗದ ಕಾರಣ ಷರತ್ತುಬದ್ಧ ಜಾಮೀನು ವಿಧಿಸಿ ಈತನಿಗೆ ಬೇಲನ್ನ ಕೊಡಲಾಗತ್ತೆ. ಏನು JMFC ಕೋರ್ಟ್, ಬೆಳ್ತಂಗಡಿಯ JMFC ಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಈತನಿಗೆ ಶಿಫ್ಟ್ ಮಾಡಲಾಗಿತ್ತು. ಈತನಿಗೆ ಅದೇ ಕೋರ್ಟ್ ಮೂಲಕ ಬೇಲ್ ಕೂಡ ಸಿಗುತ್ತೆ. ಆದ್ರೆ 1 ಲಕ್ಷ ರೂಪಾಯಿ ಏನು ಬೇಲ್ನ ಷರತ್ತುಬದ್ಧ ಜಾಮೀನು ಸಲ್ಲಿಸಿದ ಹಿನ್ನೆಲೆಯಲ್ಲಿ ಈಗ ಇನ್ನೂ ಕೂಡ ಈತ ಕಳೆದ 8 ದಿನಗಳಿಂದ ಶಿವಮೊಗ್ಗದ ಕಾವೇರಿ ಬ್ಯಾರಕ್ ನಲ್ಲೇ ಉಳಿದಿರುವಂತದ್ದು. ಇಲ್ಲಿ ಈತನಿಗೆ ರಿಲೀಫ್ ಸಿಗದ ಕಾರಣ ಒಂದು ಚಿಂತಾಕ್ರಾಂತನಾಗಿದ್ದಾನೆ ಅಂತಾನೆ ಹೇಳಲಾಗ್ತಾ ಇದೆ. ಜೈಲಿನಲ್ಲಿ ಏನು ಶಿವಮೊಗ್ಗ ಕೇಂದ್ರ ಕಾರಾಗೃಹದಲ್ಲಿ ಉಳಿದಿರುವಂತಹ ಬುರುಡೆ ಚಿನ್ನಯ್ಯ ನ್ಯಾಯಾಲಯಕ್ಕೆ ಷರತ್ತುಬದ್ಧ ಜಾಮೀನು ಸಲ್ಲಿಸಿದ್ರು ಕೂಡ ಇದುವರೆಗೂ ಕೂಡ ಆತನಿಗೆ ಬಿಡುಗಡೆ ಭಾಗ್ಯ ಸಿಗದೇ ಇರುವಂತದ್ದು ದುರಂತ ಅಂತಾನೆ ಹೇಳ್ಬೋದು ಶರತ್. ಥ್ಯಾಂಕ್ ಯು ಮೋಹನ್ ಕೃಷ್ಣ ಡೀಟೇಲ್ಸ್ಗಾಗಿ.